ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ಊಟ ಎಲ್ಲ ಚೆನ್ನಾಗಿದ್ದೀವಿ ಅಂತ. ನನ್ನ ಮಗ ಇವಾಗ 10 ಗಂಟೆಲಿ ಇದ್ದಿದ್ದಾನೆ, ಇನ್ನೂ ಊಟನೂ ಮಾಡಿಲ್ಲ. ಫುಲ್ ನಿದ್ದೆ ಮಂಕಲ್ಲಿದ್ದಾನೆ. ಅವ್ನು ನೈಟ್ ವೇರ್ ಮಾಡಲ್ವಂತೆ, ಚಡ್ಡಿಗಳನ್ನ. ಅವನಿಗೆ ಜೋಬಿರೋಂಥ ಪ್ಯಾಂಟ್ಗಳೇ ಆಗಬೇಕಂತೆ. ಯಾಕೆ ಅಂತ ಅಂದರೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಯಾಕೆ ಅಂತ ನೋಡಿ. ಅಂಗನವಾಡಿಯಿಂದ ಈ ಮಣೆದು ಫೀಸ್ ಬರುತ್ತಲ್ಲ, ಅದನ್ನ ಬಂದಿದ್ದಾನೆ. ಅಂಗನವಾಡಿ ಕಳ್ಸಿದ್ರೆ ಇವನು ಕಳ್ಳ. ನಾಳೆ ಇವ್ರ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಹೆಂಗ್ ನೋಡ್ತಿದ್ದಾನೆ ನೋಡಿ. ಆಟಾಡಕ್ಕೆ ಅಂತ ಮಣೆದು ಪೀಸ್ಗಳು ಕೊಟ್ಟರೆ ಬಂದು ಇಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಇವನು ಜೋಬ್ ಪ್ಯಾಂಟ್ನೇ ಕೇಳ್ತಿದ್ದಾನೆ. ಒಂದು ದಿನನೂ ಇವಾಗ ನೈಟ್ ಪ್ಯಾಂಟ್ ಆ ಥರದ್ದು ಏನಾದರೂ ಹಾಕಿದ್ರೆ ಹಾಕ್ಸ್ಕೊಳ್ಳೋದೇ ಇಲ್ಲ. ಇವನಿಗೆ ಜೀನ್ಸ್ ಪ್ಯಾಂಟ್ಗಳು, ಜೋಬಿರೋಂಥ ಪ್ಯಾಂಟ್ಗಳು, ಜೋಬಿರೋಂಥ ಶಾರ್ಟ್ಸ್ಗಳನ್ನೇ ಹಾಕಬೇಕಾಗುತ್ತೆ. ತೋರಿಸು ಮಗನೆ, ನಿನ್ನ ಫೋನ್ ತೋರಿಸು. ನಿಮ್ಮ ಮೇಡಮ್ಗೆ ಹೇಳಲ್ಲ ಬೆಳಗ್ಗೆ? ಹೇಳಲ್ಲ ಬೇಡವಾ? ಯಾರೂ ಇರಲಿಲ್ಲ, ಎಲ್ಲ ಹಾಸನ್ಗೆ ಹೋಗಿದ್ರು. ಇವಾಗಷ್ಟೇ ಬಂದಿದ್ದಾರೆ. ಏನೂ ಇವತ್ತು ಅಡುಗೆನೂ ಮಾಡಿಲ್ಲ. ನನಗಂತೂ ಆಗಲಿಲ್ಲ. ನಾನು ಬಂದಿದ್ದು ಲೇಟ್ ಇವತ್ತು ತುಂಬ. ಸೊ ಇನ್ನು ಅಡುಗೆ ಮನೆ ಕಡೆ ಅಂತೂ ಹೋಗೇ ಇಲ್ಲ. ಏನು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ನೋಡಬೇಕು ಏನು ಮಾಡಿದ್ದಾರೆ ಅಂತ. 10 ಗಂಟೆ ಆಗಿದೆ, ಇವಾಗ ಎದ್ದಿದ್ದಾನೆ. ಅದೆಷ್ಟೊತ್ತಿಗೆ ಮಲ್ಕೊಂತಾನೆ ಅಂತ ನನಗಂತೂ ಗೊತ್ತಿಲ್ಲ. ಇವಾಗ ಬೇರೆ ಮಂಜು ಹತ್ರ ಬಿಟ್ಟು ನಾನು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದರೆ ಅವರೂ ಇಲ್ಲ. ಅವರು ಬೆಳಗ್ಗೆನೇ ಹೊರಟಾಯ್ತು. ಮಲ್ಕೊಂತಾನ ಇಲ್ವಾ ಅಂತ ಅವನ್ನೇ ಕೇಳೋಣ ಬನ್ನಿ. ಮಗನೇ, ಮಲ್ಕೊಂತೀಯ ಮಲ್ಕೊಳ್ಳಲ್ವಾ? ಮಲ್ಕತೀಯಾ? ಸುಮ್ಮನೆ ಮಲ್ಕತೀಯ ತಾನೇ? ಮಮ್ಮಿಗೆ ಡಿಸ್ಟರ್ಬ್ ಮಾಡಲ್ಲ ತಾನೇ? ನೀನು ಗುಡ್ ಬಾಯಾ ಬ್ಯಾಡ್ ಬಾಯಾ? ಬ್ಯಾಡ್ ಬಾಯಾ? ಅದಕ್ಕೆ ಕತ್ಕೊಬಂದಿದ್ಯಾ ನೀನು? ಹಾಂ, ಬ್ಯಾಡ್ ಬಾಯ್ ಆಗಿರೋದಕ್ಕೆ ಹೇಳು. ನೀನು ಬ್ಯಾಡ್ ಬಾಯಾ? ಹೇಳು ಮತ್ತೆ. ಅಲ್ಲಿ ನಾನು ವಿಡಿಯೋ ಮಾಡ್ತಿಲ್ವಾ? ಹೇಳು, ನಾನು ಬ್ಯಾಡ್ ಬಾಯ್ ಅಂತ ಹೇಳಲ್ವಾ? ಹಾಸನ್ನಲ್ಲಿ ಪಪ್ಪು ತಮ್ಮನ ನೋಡ್ಕೊ ಬಂದ? ಹಾಂ, ಬಾವನಾ? ಏನು ಮಾಡ್ತಿದ್ದ ಬಾವ? ಜೋರಾಗಿ ಮಾತಾಡು. ಒಂದ್ಸರಿ ಜೋರಾಗಿ ಮಾತಾಡು ಪ್ಲೀಸ್. ಮಮ್ಮಿ ಇನ್ನೊಂದ್ಸರಿ ಸರಿ. ಮಮ್ಮಿಗೆ ಫೋನ್ ಮಾಡು. ಮಮ್ಮಿಗೆ ನಿಧಿಗೆ ಮಾಡವ. ನಿಧಿಗೆ ಮಾಡು. ನಿಧಿ ಊಟ ಆಯ್ತಾ? ಎದ್ದ? ಬೇಗ ಎದ್ದಳು ಅಂತ ಮಗನೇ. ಅದನ್ನ ತಗೊಬಂದು ಜೋಬಳಿಗೆ ಇಟ್ಕೊತಾನೆ, ತೆಗಿತಾನೆ, ಹಾಕ್ತಾನೆ. ಇವತ್ತೆಲ್ಲ ಹಾಸ್ಪಿಟ್ಲಲ್ಲೆಲ್ಲ ಇದರಲ್ಲೇ ಮಾತಾಡ್ತಿದ್ನಂತೆ ಫೋನಲ್ಲಿ. ಎಲ್ಲ ನೋಡ್ಬಿಟ್ಟು ನಗ್ತಿದ್ರು ಅಂತ ಹೇಳ್ತಿದ್ರು. ಹಾಯ್, ನಾನು ಮಾತಾಡ್ಲಾ? ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ರಿಷಿ ಫೋನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಎಲ್ಲ ನೋಡಿ. ಟಂಟಡಾನ್, ಇದು ನಮ್ಮ ರಿಷಿದು ಹೊಸದು ಐಫೋನು. ಅಂಗನವಾಡಿಯಿಂದ ಅವನಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಚೆನ್ನಾಗಿ ಓದ್ತಾನೆ ಅಂತ ಅಲ್ವಾ ಮಗನೆ? ಅಲ್ವಾ? ಎಲ್ಲಿಂದ ಕೊಟ್ಟಿತ್ತು? ಸ್ಕೂಲಲ್ಲಿ. ಚೆನ್ನಾಗಿ ಓದ್ತೀಯ ಅಂತ? ಸರಿ, ಎಲ್ಲಿಗೆ ಇಟ್ಕೋತೀಯ ಅದನ್ನು? ಹಾಂ ಸರಿ ಆಯಿತು, ಜೋಬಲ್ಲಿ ಇಟ್ಕೋ. ಕಳ್ಳ ನೀನು. ಅವ್ರ ಅಪ್ಪಂಗೆ ಫೋನ್ ಮಾಡಿ ಏನು ಮಾಡ್ತಾ ಇದೀಯಾ, ಕೂತಿದ್ಯಾ ಅಂತ ಕೇಳ್ತವನೆ. ನನ್ನ ಮಗನ ಫೋನು ವರ್ಲ್ಡ್ ಬೆಸ್ಟ್ ಕಾಸ್ಟ್ಲಿಯೆಸ್ಟ್ ಫೋನು. ಕೂತಿದ್ದೀನಿ. ಓ, ಅಂಗನವಾಡಿ ಮೇಡಮ್ ನೋಡಿದ್ರೆ ಅಲ್ಲಿಂದ ಬರ್ತಾರೆ. ಇವತ್ತು ನಾನು ಸ್ವಲ್ಪ ಡ್ಯೂಟಿಯಿಂದ ಬರೋದು ಲೇಟ್ ಆಯಿತು. ಫುಲ್ ಟಯರ್ಡ್ ಅನ್ನಿಸ್ತಾ ಇದೆ. ಆಮೇಲೆ ಸ್ವಲ್ಪ ಬೇಜಾರಿದೆ. ಮಂಜು ಹೋಗಿದ್ದು ಇಷ್ಟೊತ್ತಿಗೆ ಆಗಲೇ ನಾವು ಊಟ ಮಾಡಿ ಮಲಗಬೇಕಾಗಿತ್ತು. ಆದರೆ ಇಷ್ಟೊತ್ತಾದ್ರೂ ಫ್ರೆಶ್ ಅಪ್ ಆಗಿಲ್ಲ. ಹೀಗೆ ಕೂತಿದ್ದೀನಿ. ಒಂಥರ ಬೇಜಾರು. ಅವರೂ ಅಷ್ಟೇ ಎಲ್ಲ ಇವಾಗ ಬಂದು ಕೂತಿದ್ದಾರೆ. ಅವರು ಮಂಕ ಕೂತಿರೋದು ನೋಡಿ ನಮಗೂ ಫ್ರೆಶ್ ಅಪ್ ಆಗೋಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ನಾನು ಸುಮ್ಮನೆ ಹಾಗೆ ಕೂತಿದ್ದೀನಿ. ಬಂದ ತಕ್ಷಣ ಕಾಫಿ ಕೊಟ್ಟರು ಕುಡಿಯೋಕ್ಕೆ. ಕಾಫಿ ಕುಡಿದೆ.
ನನ್ನ ಮಗ ಏನು ಬ್ಲಾಗ್ ಮಾಡ್ತೀನಿ ಅಂತ ನೋಡ್ತಾ ಇರ್ತಾನೆ. ಸ್ವಲ್ಪ ಊಟ ಮಾಡು ರಿಷಿ, ಏನು ತಲೆ ತಿಂತೀಯ? ಎಷ್ಟೊತ್ತಲ್ಲಿ ಕುಡ್ದಿದ್ದ ಜ್ಯೂಸ್ನ? ಎದೊಳವ ಸರಿ, ಮೊಟ್ಟೆ ಆದ್ರೂ ತಿನ್ನು ತಗೋ. ಮೊಟ್ಟೆ ತಿನ್ನು ರಿಷಿ. ನಂಗೆ ಕೋಪ ಬರ್ಸ್ಬೇಡ ಇವಾಗ. ತಿಂತಿದ್ದೀನಲ್ವಾ, ನಾನು ಜಾಸ್ತಿ ಹೊತ್ತು ಕಾಯಲ್ಲ, ನಿಂಗೆ ತಡಿಯಲ್ಲ ನಾನು. ಕಟ್ಟೆ ಒಳಗೆ ಬೀಳ್ತೀಯ ರಿಷಿ, ಒಂಚೂರು ಕಚ್ಚು ಕಚ್ಚು. ಆಯ್ತು, ಮಲ್ಕೊಂಡು ಊಟ ಮಾಡಿ ಬರ್ಬೇಕನವ. ನನ್ನ ಮಗ ಜಾಣ ಅಲ್ವಾ, ಇದು ಇವಾಗ ಮಲ್ಕೊಂಡು ಊಟ ಮಾಡಿ ಬಂದ್ರು. ಡ್ಯೂಟಿಯಿಂದ ಬಂದು ಎಷ್ಟೋ ಹೊತ್ತು ಆದಮೇಲೆ ಫ್ರೆಶ್ ಅಪ್ ಆಗಿದ್ದಾಯಿತು. ಫಸ್ಟೆಲ್ಲ ಫೇಸ್ ಕೇರು ಹೇರ್ ಕೇರ್ ಎಲ್ಲ ಮಾಡ್ಕೊತಿದ್ವಿ. ಬಟ್ ಇವಾಗ ಏನು ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ಈಗ ಬಂದರೆ ಸುಮ್ಮನೆ ಕೈಕಾಲು ಮುಖ ತೊಳೆಯೋದು, ಸುಮ್ಮನೆ ಮಲಗೋದು. ಬಟ್ ಬಿಫೋರ್ ಹಂಗಿರಲಿಲ್ಲ. ಫಸ್ಟ್ ಬಿಫೋರ್ ಮ್ಯಾರೇಜು ವೀಕ್ಲಿ ಒನ್ಸ್ ಕ್ಲೀನಪ್ ಮಾಡಿಸೋದಾಗಿರ್ಬೋದು, ಫೇಶಿಯಲ್ ಮಾಡಿಸೋದಾಗಿರ್ಬೋದು, ನಾನೇ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲನೂ ಮಾಡ್ತಿದ್ದೆ. ಬಟ್ ಇವಾಗ ಟೈಮ್ ಸಿಗದೆ ಇರೋ ಕಾರಣ ತುಂಬ ಸುಸ್ತಾಗಿರುತ್ತೆ. ಬಂದು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ, ಏನು ಮಾಡೋದಿಲ್ಲ. ಇನ್ನೂ ನಮ್ಮ ರಿಷಿ ಮಲ್ಗೆ ಇಲ್ಲ. ಯಾರ್ಯಾರು ಓಡಾಡ್ತಾರೆ ಅವ್ರ ಕೈಕಾಲು ಸುತ್ತಾ ಇದ್ದಾರೆ. ಮಲ್ಕೊ ಅಂದರೆ ಮಲ್ಕೊಳ್ಳೋದೇನು, ನಮ್ಮ ಅಮ್ಮನ ಕೈಕಾಲು ಸುತ್ತಿದ್ದಾನೆ. ಏನಾದರೂ ತಿಂಡಿ ತಂದಿರ್ಬೋದು ಅಂತ ತಿಂಡಿ ತಂದ್ಬಿಟ್ಟು ತಿಂತಾ ಇದ್ದಾರೆ. ನೋಡೋಣ ಅದಿಷ್ಟೊತ್ತಿಗೆ ಮಲಗ್ತಾನೆ ಅಂತ. ಪಾಪು, ನಿನ್ನ ಸಾಮಾನು ಯಾರು ನೋಡ್ತೀರಾ, ಹೋಗು ಸುಮ್ಮನೆ. ಮನೇಲಿ ಜಾಸ್ತಿ ಅಡುಗೆ ಕೆಲಸ ಎಲ್ಲ ಮಾಡೋದು ಅಮ್ಮನೇ. ಯಾಕೆ ಅಂತಂದರೆ ನಾವು ಸ್ವಲ್ಪ ಕೆಲಸಕ್ಕೆ ಬರೋದ್ರಿಂದ ಆ ಕಡೆ ಈ ಕಡೆ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ನೈಟ್ ನಮ್ಮನೆ ಯಾವಾಗಲೂ ಅಮ್ಮನೇ ಅಡುಗೆ ಮಾಡೋದು. ಅಮ್ಮ ನಾವು ಅಡುಗೆ ಮಾಡೋಕ್ಕೆ ಹೋದರೆ ಹೇಳುತ್ತೆ, ಫಸ್ಟ್ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಷ್ಟು ಫುಲ್ ಕಿರಿಕಿರಿ ಮಾಡ್ತಾರಂತೆ. ನಿನ್ನೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ್ಲೂ ಅಷ್ಟೇ, ಲಾಸ್ಟ್ ಸೀಮಂತ ಆಯಿತು ನಮ್ಮ ಅಣ್ಣನ ವೈಫ್ಗೆ. ಡೆಲಿವರಿ ಆಗಿದೆ, ಹಾಸನ್ಗೆ ಹೋಗಿದ್ರು ನೋಡ್ಕೊಬರೋಕ್ಕೆ ಅಂತ. ತುಂಬ ತಲಾಟೆ ಮಾಡ್ತಿದ್ರು ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ನಮ್ಮ ರಿಷಿ ಇದೊಂದು ಫೋನ್ ಇಟ್ಕೊಂಡು ಅಲ್ಲೆಲ್ಲ ಹಾಸನಲ್ಲೆಲ್ಲ ಹಲೋ ಏನು ಮಾಡ್ತಿದ್ದೀರಾ ಅಂತ ಮಾತಾಡ್ತಿದ್ದಂತೆ. ಎಲ್ಲ ನೋಡಿ ನಗ್ತಾಯಿದ್ರು ಅಂತ ಬಂದು ಮನೆ ಕಂಪ್ಲೇಂಟ್ ಮಾಡ್ತಿದ್ರು. ನಮ್ಮ ಅಮ್ಮ ನಿದ್ದೆನೇ ಮಾಡಲ್ಲ, ಯಾವಾಗ್ಲೂ ಕೆಲಸ ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ನನಗೆ ಅಮ್ಮ ಇದ್ದಿದ್ದ ದಿನ ಅಂತೂ ನಾನಂತೂ ಫುಲ್ ರಿಲೀಫಾಗಿ ಮಲ್ಕೊತೀನಿ, ಏನೂ ಕೆಲಸ ಇರಲ್ಲ. ಏನಪ್ಪ ಅಂತಂದರೆ ಎದ್ದೊಂದು ಸ್ವಲ್ಪ ತಿಂಡಿ ಮಾಡಬೇಕು ಅಷ್ಟೇ. ರಿಷಿ ಫುಲ್ ತುಂಬ ತೊಂದರೆ ಕೊಟ್ಟ ಅಂತ ಹೇಳ್ತಿತ್ತು ಅಮ್ಮ. ಒಂದೊಂದು ಸರಿ ಅನಿಸುತ್ತೆ ಕಳಿಸ್ಲೇಬಾರ್ದಂತ. ನಮ್ಮ ಅಮ್ಮ ಒಂದೊಂದು ಸರಿ ರಿಷಿಗೆ ಬೈದಾಗ ನನಗೂ ಕೋಪ ಬರುತ್ತೆ, ಯಾಕೆ ಬೈತೀರಾ ಅಂತ. ಆದರೆ ಅವನು ನನ್ನ ಜೊತೆ ಇದ್ದಾಗಲೂ ಅಷ್ಟೇ ತಲಾಟೆ ಮಾಡ್ತಾನೆ. ನಾನಂತೂ ಅವರಾದ್ರೂ ಬೈದಾದರೂ ಸುಮ್ಮನಾಗ್ತಾರೆ, ನಾನಂತೂ ರಿಷಿಗೆ ಹೊಡೆದೇ ಬಿಡ್ತೀನಿ, ಅಷ್ಟು ಕೋಪ ಬರೆಸ್ತಾನೆ. ಇವಾಗ ಇನ್ನೂ ಮಲಗಿಲ್ಲ, ಆಟಾಡ್ತಾನೆ ಇದ್ದಾನೆ. ನಿಧಿ ಮಾತ್ರ ಮಲಗಿದಾಯಿತು. ನಮ್ಮನೆ ಅಂತೂ ಏನು ಮಿಸ್ ಆದರೂ ಊಟಕ್ಕೆ ಮೊಟ್ಟೆ ಮಿಸ್ ಆಗಲ್ಲ. ಇಲ್ಲ ಒಂದೊಂದು ದಿನ ಮಿಸ್ ಆಗ್ಬೋದು ಅಷ್ಟೇ, ಮೊಟ್ಟೆ ಅಂತೂ ಯಾವತ್ತೂ ಮಿಸ್ ಆಗಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೆ, ಇಲ್ಲಿ ಯಾರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಇಲ್ಲ ಅಂತ. ಯಾರಿಗೆ ಯಾವಾಗ ಹೊಟ್ಟೆ ಹಸಿತೆ ಅವಾಗ ಊಟ ಮಾಡ್ಕೊತಾರೆ. ಅದರಲ್ಲೂ ಬೆಳಗ್ಗೆ ರೈಸ್ ತಿಂದರೂ ಪರವಾಗಿಲ್ಲ, ನೈಟ್ ಅಂತೂ ಖಂಡಿತವಾಗ್ಲೂ ರೈಸ್ ತಿನ್ನಲ್ಲ ನಾನು. ಮಂಜು ಬೆಳಗ್ಗೆನೇ ಹೋದ್ರು, ಒಂದು ಫೋನ್ ಮಾಡಿಲ್ಲ ಏನಿಲ್ಲ, ಹೋಗಿದ್ದೀನಿ ತಲುಪಿದ್ದೀನಿ ಅಂತ. ಸೊ ಒಂದು 7:30 ಹೇಳಿದರು. ಅದಾದಮೇಲೆ ಒಂದು ಫೋನು ಮಾಡಿಲ್ಲ. ಮಂಜು ಹೆಂಗಂದರೆ ಇಲ್ಲಿ ಅವ್ರು ನನ್ನ ಹತ್ರ ಇದ್ದಾಗ ಇಬ್ಬರು ಮನಸ್ಥಿತಿನೂ ಒಂದೇ ಥರ ಇರೋದೇ, ಕಾನ್ಸ್ಟೆಂಟಾಗಿರುತ್ತೆ. ಬಟ್ ಅವರಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ನಾನು ಕೋಪ ಮಾಡ್ಕೊಳ್ಳೋದು ಜಾಸ್ತಿ, ಅವ್ರನ್ನೂ ನಾನು ಕೋಪ ಮಾಡ್ಕೊಂಡೆ ಅಂತ ಕೋಪ ಮಾಡ್ಕೊತಾರೆ. ಇಬ್ಬರು ಡೈಲಿ ಎದುರು ಬದ್ರಿಗೆ ನೋಡ್ತಾ ಇರಬೇಕು ಅಂತ. ಅವರೇನೋ 1 ತಿಂಗಳು 2 ತಿಂಗಳಿಗೆ ಬರೋದು. ಖಂಡಿತವಾಗೂ ಅವರು ಡ್ರೈವಿಂಗ್ ಫೀಲ್ಡು ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಅವರು ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಫೀಲ್ಡು. ಎಲ್ಲ ಮಲ್ಕೊಂಡಿದ್ದಾಯಿತು. ನಾನು ರಿಷಿ ಇಬ್ಬರೇ ಇನ್ನೂ ಎದ್ದಿರೋದು. ಇವಾಗ ಮಲ್ಕೋತೀವಿ. ಮುತ್ತು ಗುಡ್ ನೈಟ್ ಮಾಡಿ ಸಾಕು. ಪಾಚಿ ಮೇಡಮ್, ಪಾಚಿ ಮಮ್ಮಿ ಪಾಚಿ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಬಾಯ್.
ನನಗಂತೂ ತುಂಬ ನಿದ್ದೆ ಬರ್ತಾ ಇದೆ. ನಮ್ಮ ಋಷಿಗೂ ತುಂಬ ನಿದ್ದೆ ಬರ್ತಾ ಇದೆ. ಬಾಯ್ ಮಾಡು ಮನೆ. ಕ್ಲೈಂಟ್ ಕಿಸ್ ಕೊಡು ಮನೆ ಒಂದ.